Hello everyone, welcome back to Success Coaching Academy. This is Chetan. PGCT MBA MCA ಗೆ ಪ್ರತಿ ದಿವಸ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಅದೇ ರೀತಿ ಇವತ್ತು ಸಹ PGCT ಪ್ರೀವಿಯಸ್ ಪೇಪರ್ ಅಲ್ಲಿ ಕೇಳಿರೋ ಎರಡು ಕ್ವಶನ್ಗಳನ್ನ ಶಾರ್ಟ್ ಟ್ರಿಕ್ ಅಲ್ಲಿ ಹೇಗೆ ಅನಲೈಸ್ ಮಾಡಬಹುದು ನೋಡೋಣ ಬನ್ನಿ. ಅದರಲ್ಲಿ ಮೊದಲನೇ ಕ್ವಶನ್, ಇಫ್ ಸೆಲ್ಲಿಂಗ್ ಪ್ರೈಸ್ ಡಬಲ್ಸ್ ಪ್ರಾಫಿಟ್ ಟ್ರಿಪಲ್ಸ್ ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ಇದನ್ನ ಆಕ್ಚುಯಲ್ ಅಪ್ರೋಚ್ ಅಲ್ಲಿ ನಾವು ಸಾಲ್ವ್ ಮಾಡೋದಕ್ಕೆ ಹೋದ್ರೆ ಇಟ್ ಟೇಕ್ಸ್ ಟೈಮ್. ಅಷ್ಟು ನಮಗೆ ಎಕ್ಸಾಮ್ ಅಲ್ಲಿ ಟೈಮ್ ಇರೋದಿಲ್ಲ. ಇದನ್ನ ಹೇಗೆ ಶಾರ್ಟ್ ಟ್ರಿಕ್ ಅಲ್ಲಿ ಅನಲೈಸ್ ಮಾಡಬಹುದು ನೋಡಿ. ಫಸ್ಟ್ ನಮ್ಗೊಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕಾಗತ್ತೆ. ಅದೇನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಈ ಪ್ರಾಫಿಟ್ ಆಗಿರ್ಲಿ ಲಾಸ್ ಆಗಿರ್ಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಪ್ರೈಸ್. ಸೊ ಪ್ರಾಫಿಟ್ ಲಾಸ್ ಈ ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್ ನಮಗೆ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕಾಸ್ಟ್ ಪ್ರೈಸ್ ₹100 ಇರುತ್ತೆ, ಸೆಲ್ಲಿಂಗ್ ಪ್ರೈಸ್ ₹120 ಇರುತ್ತೆ. ಸೊ ಈಗ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆ ಅಂದ್ರೆ ₹20 ಪ್ರಾಫಿಟ್ ಆಗಿದೆ. ಡೆಫಿನೆಟ್ಲಿ ಕಾಸ್ಟ್ ಪ್ರೈಸ್ ಗಿಂತ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದೆ, ಸೊ ದೇರ್ ಇಸ್ ಎ ಪ್ರಾಫಿಟ್. ಈ ₹20 ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ₹100 ಮೇಲೆ ಡಿಪೆಂಡ್ ಆಗುತ್ತೆ. ಸೊ ₹100ಗೆ ನನಗೆ ₹20 ಪ್ರಾಫಿಟ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕೇಸ್ ತಗೋತೀನಿ ನೋಡಿ. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ ₹100 ಇರುತ್ತೆ ಅಂತ ತಗೊಳ್ಳಿ, ಸೆಲ್ಲಿಂಗ್ ಪ್ರೈಸ್ 70 ಆಗಿದೆ ಅಂತ ತಗೊಳ್ಳಿ. ಪ್ರಾಫಿಟ್ ಲಾಸ್ ಅಂತ ಹೇಳಿದ್ರೆ ₹30 ಲಾಸ್. ಈ ₹30 ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮೇಲೆ. ಇನ್ವೆಸ್ಟ್ಮೆಂಟ್ ಎಷ್ಟು? 100. ಇಲ್ಲಿ ನನಗೆ ₹100ಗೆ ₹30 ಲಾಸ್ ಆಗಿದೆ. ಸೊ ಪಾಯಿಂಟ್ ಇಸ್ ಕ್ಲಿಯರ್. ಪ್ರಾಫಿಟ್ ಆಗಿರ್ಲಿ ಲಾಸ್ ಆಗಿರ್ಲಿ ಅದು ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಸೊ ಇದು ಗೊತ್ತಿದೆ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ನ ಶಾರ್ಟ್ ಟ್ರಿಕ್ ಅಲ್ಲಿ ಅನಲೈಸ್ ಮಾಡಬಹುದು. ಸೆಲ್ಲಿಂಗ್ ಪ್ರೈಸ್ ಇಸ್ ಡಬಲ್ ಅಂತ ಹೇಳ್ತಿದ್ದಾನೆ, ಪ್ರಾಫಿಟ್ ಟ್ರಿಪಲ್ಸ್ ಅಂತ ಹೇಳ್ತಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ ನನಗೆ ಗೊತ್ತೇ ಇಲ್ಲ, ನಾನೇ ಒಂದು ನಂಬರ್ನ ಬರ್ಕೊಂತೀನಿ. ಸೆಲ್ಲಿಂಗ್ ಪ್ರೈಸ್ ₹100 ಇದೆ ಅಂತ ತಗೊಳ್ಳೋಣ. ಪ್ರಾಫಿಟ್ ಟ್ರಿಪಲ್ ಆಗುತ್ತೆ ಯಾವಾಗ? ಸೆಲ್ಲಿಂಗ್ ಪ್ರೈಸ್ ಡಬಲ್ ಆದ್ಮೇಲೆ. ಇನಿಷಿಯಲಿ ನನಗೆ ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂತಾನೂ ಗೊತ್ತಿಲ್ಲ, ಸಮಥಿಂಗ್ ಪ್ರಾಫಿಟ್ ಇದೆ. ಸೆಲ್ಲಿಂಗ್ ಪ್ರೈಸ್ ಡಬಲ್ ಆಗ್ತಾ ಇದೆ ಅಂತ ಹೇಳಿದಾನೆ. ಸೊ ಡಬಲ್ ಆಗುತ್ತೆ ಅಂದ್ರೆ ನಾನು ಏನ್ ಬರ್ಕೋಬಹುದು? ಸೆಲ್ಲಿಂಗ್ ಪ್ರೈಸ್ ಅನ್ನ 100 ಇದ್ದಿದ್ದನ್ನ 200 ಅಂತ ಬರ್ಕೋಬಹುದು. ಪ್ರಾಫಿಟ್ ಟ್ರಿಪಲ್ಸ್ ಅಂತ ಹೇಳಿದ್ರೆ 3 ಟೈಮ್ಸ್ ಆಫ್ ಪ್ರಾಫಿಟ್ ಆಗ್ತಿದೆ. ಮೊದ್ಲೇನ್ ಪ್ರಾಫಿಟ್ ಆಗ್ತಾ ಇತ್ತು ಅದಕ್ಕಿಂತ 3 ಟೈಮ್ಸ್ ಆಗ್ತಿದೆ ಅಂತ. ಮೊದಲು ₹10 ಪ್ರಾಫಿಟ್ ಆದ್ರೆ ಈಗ ₹30 ಪ್ರಾಫಿಟ್ ಆಗುತ್ತೆ ಅಂತ ಇದ್ರ ಅರ್ಥ ಅಷ್ಟೇ. ಸೊ ಇದನ್ನ ಎಷ್ಟು ಈಸಿಯಾಗಿ ಅನಲೈಸ್ ಮಾಡಬಹುದು ನೋಡಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ. ₹100 ಇದ್ದಿದ್ದು ₹200 ಆಗಿದೆ ಅಂದ್ರೆ 100 ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡ್ಕೋಬೇಕು. ಮೊದಲು ಪ್ರಾಫಿಟ್ ಪಿ ಇತ್ತು, ಈಗ 3P ಇದೆ. 3 ಟೈಮ್ಸ್ ಆಫ್ ಪ್ರಾಫಿಟ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ 2 ಟೈಮ್ಸ್ ಆಫ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಜಸ್ಟ್ ಎಷ್ಟು ಇನ್ಕ್ರೀಸ್ ಆಗಿದೆ ನೋಡ್ತಾ ಇದೀನಿ. ಸೆಲ್ಲಿಂಗ್ ಪ್ರೈಸ್ ₹100 ಇನ್ಕ್ರೀಸ್ ಆಗಿದ್ದಕ್ಕೆ ಪ್ರಾಫಿಟ್ 2 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಸೊ 2 ಟೈಮ್ಸ್ ಆಫ್ ಪ್ರಾಫಿಟ್ ಗೆ ನಾನು ₹100 ನ ಈಕ್ವಲ್ ಮಾಡ್ಬೋದು, ಎಕ್ಸಾಕ್ಟ್ಲಿ ಮಾಡ್ಬೋದು. 1 ಟೈಮ್ ಆಫ್ ಪ್ರಾಫಿಟ್ ಎಷ್ಟಾಗತ್ತೆ? 50 ಅಂತ ಈಸಿಲಿ ಹೇಳ್ಬೋದು. ಸೊ 1 ಟೈಮ್ ಆಫ್ ಪ್ರಾಫಿಟ್ ಸಿಕ್ಕಿದೆ ಅಂದ್ರೆ ಇದನ್ನ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. ಪ್ರಾಫಿಟ್ 50 ಇದೆ, ಸೆಲ್ಲಿಂಗ್ ಪ್ರೈಸ್ 100 ಇದೆ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿರ್ಲೇಬೇಕು? 50 ಅಂತ ಆರಾಮ್ಸೆ ಹೇಳ್ಬೋದು. ಈಗ ಅನಲೈಸ್ ಮಾಡಿ, ₹50 ಕಾಸ್ಟ್ ಪ್ರೈಸ್, ಅದಕ್ಕೆ ₹50 ಪ್ರಾಫಿಟ್ ಆಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ 100 ಆಗತ್ತಾ? ಡೆಫಿನೆಟ್ಲಿ ಕರೆಕ್ಟ್. ಸೊ 1 ಟೈಮ್ ಆಫ್ ಪ್ರಾಫಿಟ್ ಸಿಕ್ಕಿದೆ, ಕಾಸ್ಟ್ ಪ್ರೈಸ್ ಸಿಕ್ಕಿದೆ ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಈಸಿಲಿ ಕಂಡಿಡ್ಕೋಬಹುದು ನೋಡಿ. ಪ್ರಾಫಿಟ್ ಪರ್ಸೆಂಟೇಜ್ ಹೇಗ್ ಡಿಪೆಂಡ್ ಆಗತ್ತೆ ಅಂದ್ರೆ ಪ್ರಾಫಿಟ್ ಎಷ್ಟಾಗಿದೆ ಅದನ್ನ ನಾನು ಬರ್ಕೋಬೇಕು 50. ಈ 50 ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇನ್ವೆಸ್ಟ್ಮೆಂಟ್ ಮೇಲೆ. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 50. ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ಇಂಟು 100 ಆಗ್ತದೆ. ಸೊ 50 ಗೆಟ್ ಕ್ಯಾನ್ಸಲ್. 100% ಇಸ್ ದ ರೈಟ್ ಆನ್ಸರ್. ಸೊ ಆಕ್ಚುಯಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ರು ಅದೇ ಆನ್ಸರ್ ಬಂದಿದೆ. ಈ ರೀತಿಯ ಈಸಿಯಾಗಿ ನಾನು ಕ್ವಶನ್ ನ ಅನಲೈಸ್ ಮಾಡಿದ್ರು ಆನ್ಸರ್ ಅದೇ ಬರುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. In a certain rate of simple interest, ₹800 amount to ₹920 in 3 years. If the rate of interest be increased by 3%, what will be the amount after 3 years? Question is very simple. ಆಕ್ಚುಯಲ್ ಅಪ್ರೋಚ್ ಅಲ್ಲಿ ಮಾಡಿದ್ರು ಈಸಿನೇ ಇದೆ, ಬಟ್ ಇಟ್ ಟೇಕ್ಸ್ ಟೈಮ್. ಸೊ ಈ ರೀತಿಯಾಗಿ ಸಾಲ್ವ್ ಮಾಡಿದ್ರು ನಮ್ಗೆ ಆನ್ಸರ್ ಸಿಗುತ್ತೆ. ಈ ಕ್ವಶನ್ ಅರ್ಥ ಮಾಡ್ಕೊಂಡು ಥ್ರೂ ಶಾರ್ಟ್ ಟ್ರಿಕ್ ಅನಲೈಸ್ ಮಾಡೋಣ ನೋಡಿ. ಕ್ವಶನ್ ಏನಂದ್ರೆ, ಒಂದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಪ್ರಿನ್ಸಿಪಲ್ ₹800 ಇದೆ. ಇಟ್ ಈಸ್ ಅಮೌಂಟೆಡ್ ಟು ₹920 ಅಂದ್ರೆ ₹920 ಆಗಿ ಬೆಳೆಯುತ್ತೆ. ಅಮೌಂಟ್ ಆಗುತ್ತೆ ಅಂದ್ರೆ ಅಮೌಂಟ್ ಅಲ್ಲಿ ಪ್ರಿನ್ಸಿಪಲ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಎಷ್ಟು ವರ್ಷಕ್ಕೆ? 3 years ಅಂತ ಹೇಳಿದ್ದಾರೆ. ಸೊ ₹800 ಇದ್ದಿದ್ದು ₹920 ಆಗ್ಲಿಕ್ಕೆ 3 years ತಗೋತಿದೆ. ಅಟ್ ಎ ಸರ್ಟೈನ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಯಾವ ರೇಟ್ ಪರ್ಸೆಂಟ್ ಅಲ್ಲಿ ಅಂತ ನನಗೆ ಗೊತ್ತಿಲ್ಲ, ಯಾವುದೋ ಒಂದು ರೇಟ್ ಪರ್ಸೆಂಟ್. ದ ಕ್ವಶನ್ ಈಸ್, ಇಫ್ ದ ರೇಟ್ ಪರ್ಸೆಂಟ್ ಈಸ್ ಇನ್ಕ್ರೀಸ್ಡ್ ಬೈ 3%, ಈಗ ಏನ್ ರೇಟ್ ಪರ್ಸೆಂಟ್ ಇದೆ 3% ಏನಾದ್ರೂ ಇನ್ಕ್ರೀಸ್ ಆದ್ರೆ ವಾಟ್ ವಿಲ್ ಬಿ ದ ಅಮೌಂಟ್ ಅಂತ ಹೇಳ್ತಿದ್ದಾರೆ ಆಫ್ಟರ್ 3 years. ಅದೇ 3 ವರ್ಷಕ್ಕೆ ಅಮೌಂಟ್ ಎಷ್ಟಾಗತ್ತೆ ಅಂತ. ರೇಟ್ ಪರ್ಸೆಂಟ್ ನ ಕಂಡಿಡ್ಕೊಂಡು ಮತ್ತೆ ಇಂಟ್ರೆಸ್ಟ್ ನ ಕಂಡಿಡ್ಕೊಂಡು ಆಡ್ ಮಾಡ್ಬೇಕಾಗತ್ತೆ. ಇಟ್ ಟೇಕ್ಸ್ ಟೈಮ್. ಸೊ ಇಲ್ಲೊಂದು ಕಾಮನ್ ಸೆನ್ಸ್ ಅಪ್ಲೈ ಮಾಡೋಣ.
ಆಲ್ರೆಡಿ ಈ ರೇಟ್ ಪರ್ಸೆಂಟ್ ಅಲ್ಲಿ 6% ಅಲ್ಲಿ ಅಮೌಂಟ್ ಇದೆಯಾ, ಎಕ್ಸಾಕ್ಟ್ಲಿ ಕೊಟ್ಬಿಟ್ಟಿದ್ದಾನೆ. ಅದೇ ಟೈಮಲ್ಲಿ 3% ಇನ್ಕ್ರೀಸ್ ಆದ್ರೆ, ಇರೋದಕ್ಕಿಂತ 3% ಇನ್ಕ್ರೀಸ್ ಆದ್ರೆ ಎಷ್ಟಾಗತ್ತೆ ಅಂತ ಕೇಳ್ತಿದ್ದಾನೆ. ಎಕ್ಸ್ಟ್ರಾ 3% ಇನ್ಕ್ರೀಸ್ ಮಾಡಿದ್ರೆ ಮುಗೀತು. 6% ಅಲ್ಲಿ ಆಲ್ರೆಡಿ ಅಮೌಂಟ್ ಇದೆ. ಸೊ ಅದು ಎಷ್ಟಾದ್ರೂ ಇರ್ಲಿ ರೇಟ್ ಪರ್ಸೆಂಟ್, ಜಸ್ಟ್ ಎಕ್ಸ್ಟ್ರಾ ಎಷ್ಟು ಇನ್ಕ್ರೀಸ್ ಆಗ್ತಿದೆ ಅದನ್ನ ಮಾತ್ರ ಆಡ್ ಮಾಡೋಣ. 800 rupees ಇದೆ, ಎಕ್ಸ್ಟ್ರಾ 3% ಇನ್ಕ್ರೀಸ್ ಆಗ್ತಿದೆ ಅಂದ್ರೆ 3% ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 800 rupeesಗೆ 3% ಅಂತ ಹೇಳಿದ್ರೆ 24 rupees ಬರುತ್ತೆ. 00 ಕ್ಯಾನ್ಸಲ್, 8 3 24. ಮೊದಲನೇ ವರ್ಷನು 24, ಸೆಕೆಂಡ್ ಇಯರ್ ಆಲ್ಸೋ 3% ಅಂದ್ರೆ 24, ಥರ್ಡ್ ಇಯರ್ ಕೂಡ 3% ಅಂದ್ರೆ 24. ಸೊ ಟೋಟಲ್ 24 72 rupees ಜಾಸ್ತಿ ಆಗತ್ತೆ. ಸೊ ಈ 800 rupees ಮೇಲೆ 6% ಅಲ್ಲಿ ಆಲ್ರೆಡಿ ಅಮೌಂಟ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ 3% ಅಂತ ಹೇಳಿದ್ರೆ 3 ವರ್ಷಕ್ಕೆ 72 rupees ಆಗುತ್ತೆ. ಇದನ್ನ ಆಡ್ ಮಾಡಿ 992 ಇಸ್ ದ ರೈಟ್ ಆನ್ಸರ್. ಈ ರೀತಿ ಶಾರ್ಟ್ ಟ್ರಿಕ್ ಅಲ್ಲಿ ಅನಲೈಸ್ ಮಾಡಬಹುದು. ಆಕ್ಚುಲಿ ಸಾಲ್ವ್ ಮಾಡಿದ್ರು ನಿಮ್ಗೆ ಇದೇ ಆನ್ಸರ್ ಬರುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾದ ಕ್ವಶನ್ಗಳು ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕೇಳಿದ್ದಾರೆ. ಮತ್ತಷ್ಟು ಕ್ವಶನ್ಗಳನ್ನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ತಗೋತೀನಿ. ಆದಷ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.